ಸಾಕಷ್ಟು ಸಲ ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಗೂಗಲ್ ಆಡ್ಸ್ ನ ಸಬ್ಮಿಟ್ ಮಾಡಬೇಕು ಅಂದ್ರೆ, ಗೂಗಲ್ ಆಡ್ಸ್ ರನ್ ಮಾಡಬೇಕು ಅಂದ್ರೆ, ಅಥವಾ ಗೂಗಲ್ ಆಡ್ಸೆನ್ಸ್ ಗೆ ನಮ್ಮ ಒಂದು ವೆಬ್ಸೈಟ್ ನ ಸಬ್ಮಿಟ್ ಮಾಡಬೇಕು ಅಂದ್ರೆ ಸಾಕಷ್ಟು ತೊಂದರೆಗಳು ಬರುತ್ತೆ. ಆಡ್ಸೆನ್ಸ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ರೂವಲ್ಗೋಸ್ಕರ ಏನೇನು ಸಬ್ಮಿಟ್ ಮಾಡಬೇಕು, ಎಲ್ಲೆಲ್ಲಿ ಲಿಂಕ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸಲ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕೋಡ್ ತಗೊಂಡ್ಬಿಟ್ಟು ನಮ್ಮ ಹೆಡರ್ ಸೆಕ್ಷನ್ ಅಲ್ಲಿ ಹಾಕೋಬೇಕು ಅಂದ್ರೆ ಯಾವ ತರ ಹಾಕೋಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಅಂತ ಕಂಡೀಷನ್ ಅಲ್ಲಿ ಈ ಒಂದು ಸಿಂಪಲ್ ಸ್ಟೆಪ್ ನ ಯೂಸ್ ಮಾಡ್ಕೊಂಡು ನಿಮ್ಮ ವೆಬ್ಸೈಟ್ ನ ಗೂಗಲ್ ಆಡ್ಸೆನ್ಸ್ ಗೆ ಸಬ್ಮಿಟ್ ಮಾಡಬಹುದು. ಓಕೆ ಓಕೆ ಸೊ ಲೆಟ್ ಮೀ ಸ್ಟಾರ್ಟ್. ಇವಾಗ ಇಲ್ಲೊಂದು ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ನ ನಾನು ಗೂಗಲ್ ಆಡ್ಸೆನ್ಸ್ ಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಬೇಕು ಅಂದಾಗ ನಾನು ಏನ್ ಮಾಡ್ತೀನಿ, ಡ್ಯಾಶ್ ಬೋರ್ಡ್ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಡ್ಯಾಶ್ ಬೋರ್ಡ್ ಹೋಗಿ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಡ್ ನ್ಯೂ ಪ್ಲಗಿನ್ಸ್ ಅಲ್ಲಿ ಆಡ್ ನ್ಯೂ ಅಂತ ಮಾಡಿ ಇಲ್ಲಿ ಸೈಟ್ ಕಿಟ್ ಅಂತ ಟೈಪ್ ಮಾಡ್ತೇನೆ. ಸೈಟ್ ಕಿಟ್ ಅಂತ ಟೈಪ್ ಮಾಡಿದಾಗ ಗೂಗಲ್ ಅವರೇ ತಯಾರು ಮಾಡಿರುವಂತ ಗೂಗಲ್ ಅವರದೇ ಒಂದು ಸೈಟ್ ಕಿಟ್ ಬೈ ಗೂಗಲ್ ಅನಾಲಿಟಿಕ್ಸ್ ಸರ್ಚ್ ಕನ್ಸೋಲ್ ಆಡ್ಸೆನ್ಸ್ ಸ್ಪೀಡ್ ಅಂತ ಇದೆ. ಓಕೆ, ಸೊ ಈ ಒಂದು ಇನ್ಸ್ಟಾಲೇಷನ್, ಈ ಒಂದು ಪ್ಲಗಿನ್ ನಾನು ಇನ್ಸ್ಟಾಲ್ ಮಾಡ್ಕೋತೀನಿ. 2+ ಮಿಲಿಯನ್ ಆಕ್ಟಿವ್ ಇನ್ಸ್ಟಾಲೇಷನ್ಸ್ ಅಂತ ಇದೆ. ಸೊ ತುಂಬಾನೇ ಕ್ರೆಡಿಬಲ್ ಆದಂತ ಒಂದು ಪ್ಲಗಿನ್ ಇದೆ, ಗೂಗಲ್ ಅವ್ರದೇ ಇದು. ಸೊ ಹಂಗಾಗಿ ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟಾಲ್ ಆದ್ಮೇಲೆ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಕಂಗ್ರಾಚುಲೇಷನ್, ದ ಸೈಟ್ ಕಿಟ್ ಪ್ಲಗಿನ್ ಇಸ್ ನೌ ಆಕ್ಟಿವೇಟೆಡ್ ಅಂತ ಬಂತು. ಈ ಒಂದು ಗೂಗಲ್ ಸೈಟ್ ಕಿಟ್ ನ ಪ್ಲಗಿನ್ ಆಪ್ಷನ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಕೆಳಗಡೆ ಬಂದಿದೆ ನೋಡಿ. ಓಕೆ, ನಿಮಗೆ ನೆಕ್ಸ್ಟ್ ಏನಾದ್ರು ಮಾಡ್ಕೋಬೇಕು, ಅರ್ಧಕ್ಕೆ ನಿಲ್ಸಿದ್ರೆ ಕೆಲಸ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಶುರು ಮಾಡ್ಕೋಬಹುದು. ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ಬಂದಿದೆ, ಹಾಗಾಗಿ ಸ್ಟಾರ್ಟ್ ಸೆಟಪ್ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಇವಾಗ ಸೆಟಪ್ ಸೈಟ್ ಕಿಟ್ ಅಂತ ಬಂದಿದೆ. ಕನೆಕ್ಟ್ ಗೂಗಲ್ ಅನಾಲಿಟಿಕ್ಸ್ ಆಸ್ ಪಾರ್ಟ್ ಆಫ್ ಯುವರ್ ಸೆಟಪ್, ಇದ್ರ ಮೇಲೆ ನಾನು ಟಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಹೆಲ್ಪ್ ಅಸ್ ಇಂಪ್ರೂವ್ ಸೈಟ್ ಕಿಟ್ ಬೈ ಶೇರಿಂಗ್ ಅನಾನಿಮಸ್ ಯೂಸೇಜ್ ಡಾಟಾ. ಸೊ ಇದ್ರ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಆಲ್ ಕಲೆಕ್ಟೆಡ್ ಡಾಟಾ ಇಸ್ ಟ್ರೀಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಗೂಗಲ್ ಪ್ರೈವಸಿ ಪಾಲಿಸಿ. ಓಕೆ, ಸೊ ಹಂಗಾದ್ರೆ ಓಕೆ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡ್ತೀನಿ. ಸೈನ್ ಇನ್ ಅಂತ ಗೂಗಲ್ ಕೊಟ್ಟಾಗ ಇಲ್ಲಿ ನಿಮ್ಮ ಯಾವ ಗೂಗಲ್ ಅಕೌಂಟ್ಗೆ ಇದು ಲಿಂಕ್ ಆಗಿರ್ಬೇಕು, ಯಾವ ಗೂಗಲ್ ಆಡ್ಸೆನ್ಸ್ ಇದು ಲಿಂಕ್ ಆಗಬೇಕು, ಅದೇ ಆಡ್ಸೆನ್ಸ್ ಅಕೌಂಟ್ ನ ಜಿಮೇಲ್ ಐಡಿ ನ ನೀವು ಇಲ್ಲಿ ಓಪನ್ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದೋ ಅದಿಲ್ಲ, ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಹೊಸ ಒಂದು ಜಿಮೇಲ್ ಐಡಿ ನ ಹಾಕೋತಾ ಇದ್ದೀನಿ. ಈ ವೆಬ್ಸೈಟ್ ಗೆ ಸಂಬಂಧಪಟ್ಟಂತ ಒಂದು ಜಿಮೇಲ್ ಐಡಿ ನ ನಾನು ಇಲ್ಲಿ ಓಪನ್ ಮಾಡ್ಕೋತೀನಿ. ಇವಾಗ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಗೆ ನೀವು ಈ ವೆಬ್ಸೈಟ್ ನ ಸಬ್ಮಿಟ್ ಮಾಡ್ತಿರ್ತೀರೋ ಅದೇ ಗೂಗಲ್ ಅಕೌಂಟ್ ನ ಇಮೇಲ್ ಐಡಿ ನಲ್ಲಿ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಆ ಪಾಸ್ವರ್ಡ್ ನ ಹಾಕೊಳ್ಳಿ. ಆ ಇಮೇಲ್ ಐಡಿ ಪಾಸ್ವರ್ಡ್ ಇರಬೇಕು. ನೀವು ಯಾವ ಅಕೌಂಟ್ಗೆ ನಿಮ್ಮ ವೆಬ್ಸೈಟ್ ನ ಲಿಂಕ್ ಮಾಡ್ಕೋದಿರ್ತೀರಾ ಆಡ್ಸೆನ್ಸ್ ಅಕೌಂಟ್ಗೆ, ಆ ಗೂಗಲ್ ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿದ ತಕ್ಷಣ ಸೈಟ್ ಕಿಟ್ ವಾಂಟ್ಸ್ ಆಕ್ಸೆಸ್ ಟು ಯುವರ್ ಗೂಗಲ್ ಅಕೌಂಟ್ ಅಂತ ಕೇಳ್ತಾ ಇದೆ. ಓಕೆ, ಸೆಲೆಕ್ಟ್ ವಾಟ್ ಸೈಟ್ ಕಿಟ್ ಕ್ಯಾನ್ ಆಕ್ಸೆಸ್. ಆಲ್ಮೋಸ್ಟ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡಿರಿ. ಸಿ ಅಂಡ್ ಡೌನ್ಲೋಡ್ ಯುವರ್ ಗೂಗಲ್ ಅನಾಲಿಟಿಕ್ಸ್ ಡಾಟಾ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಅಂಡ್ ಮ್ಯಾನೇಜ್ ಸರ್ಚ್ ಕನ್ಸೋಲ್ ಡಾಟಾ ಫಾರ್ ಯುವರ್ ವೆರಿಫೈಡ್ ಸೈಟ್ಸ್. ಎಸ್. ಮ್ಯಾನೇಜ್ ದ ಲಿಸ್ಟ್ ಆಫ್ ಸೈಟ್ಸ್ ಅಂಡ್ ಡೊಮೇನ್ಸ್ ಯು ಕಂಟ್ರೋಲ್. ಈ ಎಲ್ಲವನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಯು ಆರ್ ಆಲ್ರೆಡಿ ವೆರಿಫೈಡ್, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಸೈಟ್ ಕಿಟ್ ಅಲ್ಲಿ ವೆರಿಫೈ ಇದೆ. ಟರ್ನ್ ಆನ್ ಮೆಟ್ರಿಕ್ಸ್ ಇನ್ ಯುವರ್ ಡ್ಯಾಶ್ ಬೋರ್ಡ್, ಅಲೋ ಅಂತ ಕ್ಲಿಕ್ ಮಾಡಿ. aklo.com is already added to search console. ಸೊ ಇದು ಸರ್ಚ್ ಕನ್ಸೋಲ್ ಕೂಡ ಆಡ್ ಆಗಿದೆ ಅಂತ ತೋರಿಸ್ತದೆ. ಯಾಕಂದ್ರೆ ನಾನು ಮೊದಲೇ ಇದನ್ನ ಬೇರೆ ಸರ್ಚ್ ಕನ್ಸೋಲ್ ಡೈರೆಕ್ಟ್ ಆಗಿ ಆಡ್ ಮಾಡೋದನ್ನ ಟ್ರೈ ಮಾಡಿದ್ದೆ. ಇನ್ ಕೇಸ್ ಆಡ್ ಮಾಡಿದ್ರೆ ನೀವು ಇಲ್ಲಿಂದನೂ ಕೂಡ ಇದನ್ನ ಆಡ್ ಮಾಡ್ಕೋಬಹುದು ಸರ್ಚ್ ಕನ್ಸೋಲ್ ಅಲ್ಲಿ ಲಾಗಿನ್ ಆಗದೇನೆ. ಯಾಕಂದ್ರೆ ಇದು ನಿಮಗೆ ಹೊಸ ಸರ್ಚ್ ಕನ್ಸೋಲ್ ಅಕೌಂಟ್ ನ ಓಪನ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಸೊ ಇಲ್ಲೂ ಕೂಡ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಟು ಅಂಡರ್ಸ್ಟ್ಯಾಂಡ್ ಹೌ ವಿಸಿಟರ್ಸ್ ಫೈಂಡ್ ಅಂಡ್ ಯೂಸ್ ಯುವರ್ ಸೈಟ್, ಹ್ಯಾವ್ ಸೈಟ್ ಕಿಟ್ ಆಡ್ aklo.com to Google Analytics for you ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಒಂದು ವೆಬ್ಸೈಟ್ ಗೂಗಲ್ ಅನಾಲಿಟಿಕ್ಸ್ ನ ಡಾಟಾ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲೇ ಬಂದು ಸಿಗೋದಕ್ಕೆ ಶುರು ಆಗುತ್ತೆ. ಓಕೆ, ಇಲ್ಲಿ ಕಾನ್ಫಿಗರ್ ಅನಾಲಿಟಿಕ್ಸ್ ಅಂತ ಕೊಡಬಹುದು. ಸೊ ಅಡಿಷನಲ್ ಪರ್ಮಿಷನ್ಸ್ ರಿಕ್ವೈರ್ಡ್, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ.
ಸೊ ಅದೇ ಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡಿ. ಇವಾಗ ಇಲ್ಲಿ ನಿಮಗೆ ಕಂಗ್ರಾಟ್ಸ್ ಫಾರ್ ಕಂಪ್ಲೀಟಿಂಗ್ ದ ಸೆಟಪ್ ಫಾರ್ ಅನಾಲಿಟಿಕ್ಸ್ ಅಂತ ಬಂತು. ಟ್ರಾಫಿಕ್, ಕಂಟೆಂಟ್, ಸ್ಪೀಡ್, ಮಾನಿಟೈಸೇಷನ್ ಅಂದ ತಕ್ಷಣ ಇದು ನಿಮ್ಮ ಗೂಗಲ್ ಆಡ್ಸೆನ್ಸ್ ಗೆ ಕನೆಕ್ಟ್ ಆಗೋ ಒಂದು ಪ್ರೊಸೀಜರ್ ಇರುತ್ತೆ. ಓಕೆ, ಇವಾಗ ನಿಮ್ಮ ವೆಬ್ಸೈಟ್ ಮೇಲೆ ಏನೇನು ಆಕ್ಟಿವಿಟಿ ನಡೆಯುತ್ತೆ ಅದೆಲ್ಲ ಇಲ್ಲೇ ಟ್ರ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ, ನೀವು ಇಲ್ಲಿಂದಾನೇ ತಿಳ್ಕೊಬಹುದು. ಓಕೆ, ಇವಾಗ ಸರ್ಚ್ ಟ್ರಾಫಿಕ್ ಓವರ್ ದ ಲಾಸ್ಟ್ 28 days, ಟೋಟಲ್ ಇಂಪ್ರೆಷನ್ಸ್ ಅಂದ್ರೆ 7 ಜನ ಬಂದು ನೋಡಿದ್ದಾರೆ, 2 ಕ್ಲಿಕ್ ಆಗಿದೆ. ಯುನಿಕ್ ವಿಸಿಟರ್ ಫ್ರಮ್ ಸರ್ಚ್ ಮಾಡಿ ಎಷ್ಟು ಜನ ಬಂದಿದ್ದಾರೆ ಅದೆಲ್ಲ ಇಲ್ಲೇ ತೋರಿಸ್ತಾ ಇದ್ದಾರೆ. ಗೂಗಲ್ ಅನಾಲಿಟಿಕ್ಸ್ ಬಗ್ಗೆ ನಾನು ಆಲ್ರೆಡಿ ಸಪ್ರೇಟ್ ಟ್ಯೂಟೋರಿಯಲ್ ಮಾಡಿರೋದ್ರಿಂದ ಇದರಲ್ಲಿ ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ನೀವು ಅದನ್ನೆಲ್ಲ ಇಲ್ಲೇ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಸಿ ಹೌ ಯುವರ್ ಕಂಟೆಂಟ್ ಇಸ್ ಡೂಯಿಂಗ್. ಇದೆಲ್ಲ ಆಯ್ತು. ಟಾಪ್ ಕಂಟೆಂಟ್, ಫೈಂಡ್ ಔಟ್ ಹೌ ವಿಸಿಟರ್ಸ್ ಎಕ್ಸ್ಪೀರಿಯನ್ಸ್ ಯುವರ್ ಸೈಟ್, ಇದು ಸ್ಪೀಡ್ ಬಗ್ಗೆ ಇದೆ. ಇವಾಗ ಇಲ್ಲಿ ಆಡ್ಸೆನ್ಸ್ ಇದೆ. ಓಕೆ, ಸೊ ಇಲ್ಲಿ ಆಡ್ಸೆನ್ಸ್ ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಕನೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಮತ್ತೆ ಅದೇ ಮೇಲ್ ಐಡಿನ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಯುವರ್ ಅಕೌಂಟ್ isn't ready to show ads yet. Review AdSense account ಅಂತ ಹೇಳ್ತದೆ. You need to fix some things before we can connect SiteKit to your AdSense account. So review AdSense account ಅಂತ ಇಲ್ಲಿ ಕ್ಲಿಕ್ ಮಾಡಬಹುದು. ಯಾಕಂದ್ರೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನೇನು ಫ್ಲಾಸ್ ಇದೆ ಅಂತ ಎಲ್ಲ ತೋರಿಸುತ್ತೆ. Your profile is complete. See how ads look on your site. ನಿಮ್ಮ ಆಡ್ ಯಾವ ತರ ಕಾಣಿಸುತ್ತೆ, ಆಮೇಲೆ you need to fix some things ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ಏನೇನು ಪ್ರಾಬ್ಲಮ್ ಇದೆ ಅಂತ ಕೊಟ್ಟಿರ್ತಾರೋ ಅದನ್ನೆಲ್ಲವನ್ನು ಫಿಕ್ಸ್ ಮಾಡ್ಕೋಬೇಕು. ಮೊದಲು ಬೇಸಿಕಲಿ 6 ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕನೆಕ್ಟ್ ಯುವರ್ ಸೈಟ್ ಟು ಆಡ್ಸೆನ್ಸ್, ರಿಕ್ವೆಸ್ಟ್, ರಿವ್ಯೂ. ಇವಾಗ ನಾನು ಆಲ್ರೆಡಿ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ, ಹಾಗಾಗಿ ಇನ್ನೊಂದ್ಸಲ ರಿಕ್ವೆಸ್ಟ್ ನ ರೈಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ದ ಸೈಟ್, ವ್ಯೂ ಸೈಟ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಗೆಟ್ ಪ್ರೈವಸಿ ರೆಡಿ ಅಂತ ಇದೆ. ಇವಾಗ ಈ GDPR ಮತ್ತೆ CCPA ಅನ್ನೋ ಒಂದು ಪ್ರೈವಸಿ ಪಾಲಿಸಿನ ಕಂಪ್ಲೈ ಮಾಡೋದಕ್ಕೆ ನಾವು ಒಂದು ಪ್ರೈವಸಿ ಪಾಲಿಸಿ ಪೇಜ್ ನ ಕ್ರಿಯೇಟ್ ಮಾಡಬೇಕು. ಅದನ್ನ ಇದ್ರ ಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನಮ್ಮ ವೆಬ್ಸೈಟ್ ಅಲ್ಲಿ ಆ ಒಂದು ಪೇಜ್ ನಾವು ರೆಡಿ ಮಾಡಿಕೊಂಡು ಆರಾಮಾಗಿ ನಮ್ಮ ಸೈಟ್ ನ ಇನ್ನೊಂದ್ಸಲ ನಾವು ಸಬ್ಮಿಟ್ ಮಾಡಬಹುದು. ಓಕೆ, ಆಡ್ ಎಲ್ಲೆಲ್ಲಿ ಕಾಣಿಸ್ಬೇಕು ಅಂತ ನೀವು ಡಿಸೈಡ್ ಮಾಡ್ತೀರೋ ಅದನ್ನ ಸೆಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಬೇಕು. ಈ 2 ಸೆಕ್ಷನ್ ಗಳ ಬಗ್ಗೆ ಮತ್ತೆ ಒಂದು ವಿಡಿಯೋನ ಡೀಟೇಲ್ ಆಗಿ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ಬಿಟ್ಟು ಫಾಲೋ ಮಾಡಿ. ಇವಾಗ ಈ ವಿಡಿಯೋದಲ್ಲಿ ಇದರಲ್ಲಿ ತೋರಿಸಿರೋ ಪ್ರಕಾರ ನಿಮ್ಮ ವೆಬ್ಸೈಟ್ ನ ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಆಡ್ಸೆನ್ಸ್ ಗೆ ಸಬ್ಮಿಟ್ ಮಾಡೋದಕ್ಕೆ SiteKit by ಗೂಗಲ್ ಅನ್ನೋ ಒಂದು ಪ್ಲಗಿನ್ ಮೂಲಕ ಯಾವ ತರ ಸೆಟ್ಟಿಂಗ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ಡೈರೆಕ್ಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಸಬ್ಮಿಟ್ ಏನೋ ಆಯ್ತು. ಇವಾಗ ಅಪ್ರೂವಲ್ ಸಿಗೋದು ಬಿಡೋದು ಮುಂದಿನ ಸೆಟಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿವರೆಗೂ ಈ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದ್ರ ಮುಂದೆ ಕೊಟ್ಟಿರುವಂತ ವಿಡಿಯೋಗಳನ್ನ ರೆಫರ್ ಮಾಡ್ಕೊಂಡು ಡೆಫಿನೆಟ್ಲಿ ನಿಮಗೆ ಆ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಗೂಗಲ್ ಆಡ್ಸೆನ್ಸ್ ಗೆ ಅಪ್ರೂವಲ್ ನ ಪಡ್ಕೋಬಹುದು, ಆಮೇಲೆ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬಹುದು. ಓಕೆ, ಡೆಫಿನೆಟ್ಲಿ ಮುಂದಿನ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ. ಸೊ ಮಿಸ್ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್.